ಆಧ್ಯಾತ್ಮ ಜರ್ನಿ ಅನ್ನೋದಕ್ಕಿಂತ ದೇವರು ನಮ್ಮನ್ನ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಒಳ್ಳೆ ದಾರಿಲಿ ನಾನು ಕಲಿತ ಪಾಠಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಆ ದಾರಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಪ್ರತಿಯೊಂದು ಪಾಠ ಕಲಿತೀವಿ. ಅದನ್ನು ನಾವು ಪಾಠ ಅಂತ ತೊಗೊಂಡ್ರೆ ನಾವು ಪಾಠವಾಗಿ ಕಲಿತು ಒಳ್ಳೆ ಮನುಷ್ಯನಾಗಿ ನಿಂತ್ಕೊಳ್ತೀವಿ. ಅದು ನಾವು ಕಾಟ, ನಮ್ಮ ಕಷ್ಟ, ನಮ್ಮ ಕರ್ಮ ಅಂತ ನಾವು ತೊಗೊಂಡು ಅದನ್ನು ಮುಂದೆ ಹೋದರೆ ಅದು ಹೊರೆ ಆಗುತ್ತೆ. ಅದು ನಮಗೆ ಸೊಲ್ಯೂಷನ್ ಸಿಕ್ಕಲ್ಲ, ಅದು ಹೊರೆನೇ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಜೀವನದಲ್ಲಿ ಏಳು ಬೀಳು, ಕಷ್ಟ, ನೋವು, ಖುಷಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಕಷ್ಟಗಳನ್ನ ಒಂದು ಪಾಠವಾಗಿ ನಾವು ತೊಗೊಂಡ್ರೆ, ಸೊ ನಾವು ಈ ಒಂದು ಆಧ್ಯಾತ್ಮ ಜರ್ನಿಯಲ್ಲಿ ಕಾಟನ ನಾವು ಪಾಠವಾಗಿ ಬದಲಾಯಿಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಬೇಕಾಗಿರೋದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ಓನ್ಲಿ ದ ಮೀನಿಂಗ್ ಆಧ್ಯಾತ್ಮ ಅಂದ್ರೆ ಏನು? ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನೀನು ಈ ಭೂಮಿಗೆ ಬಂದಿರೋ ಅರ್ಥ ತಿಳ್ಕೊ, ನಿನ್ನ ಸುತ್ತಮುತ್ತ ಇರೋ ಒಂದು ಪ್ರಕೃತಿ ವಸ್ತುಗಳು ಅದರ ಬೆಲೆ ಅರ್ಥ ಮಾಡ್ಕೋ, ನಿನ್ನವರು ಯಾರು, ನಿನ್ನವ್ರು ಅಲ್ಲದೆ ಯಾರು, ದುಡ್ಡಿಗೆ ಏನು ಬೆಲೆ, ಮನುಷ್ಯತ್ವಕ್ಕೆ ಏನು ಬೆಲೆ, ಮನುಷ್ಯನಿಗೆ ಏನು ಬೆಲೆ, ಕೆಲಸಕ್ಕೆ ಏನು ಬೆಲೆ. ಸೊ ಇದನ್ನೆಲ್ಲ ನಮಗೆ ಪಾಠವಾಗಿ ಕಲಿಸೋ ಒಂದು ಜರ್ನಿನೇ ಆಧ್ಯಾತ್ಮ ಜರ್ನಿ. ಸೊ ಆಧ್ಯಾತ್ಮ ಜರ್ನಿಯಲ್ಲಿ ದೊಡ್ಡ ಸಾಧಕರಿದ್ದಾರೆ, ಸಾಧು ಸಂತರಿದ್ದಾರೆ. ಸೊ ಅವ್ರದ್ದು ಒಂದು ಆಧ್ಯಾತ್ಮ ಜರ್ನಿ. ಸೊ ನಮ್ಮ ಸಾಮಾನ್ಯ ಜನರಲ್ಲಿ ನಮ್ಮದು ಆಧ್ಯಾತ್ಮ ಜರ್ನಿ ಯಾವ ರೀತಿಯಾಗಿರುತ್ತೆ ಅಂದರೆ, ಕಷ್ಟದ ಮೇಲೆ ಕಷ್ಟ, ಒಂದೊಂದು ಪ್ರಾಬ್ಲಮ್ ಮುಗಿತಾ ಇದ್ದಾಗ ಇನ್ನೊಂದು ಪ್ರಾಬ್ಲಮ್ಸ್ ರೆಡಿಯಾಗಿರುತ್ತೆ ನಮ್ಮ ಬ್ಯಾಕಲ್ಲಿ. ನಾವು ಅದನ್ನು ಹೆಂಗೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದಕ್ಕೂ ನಮಗೆ ಟೈಮ್ ಸಿಗಲ್ಲ. ಆ ಟೈಮ್ ಸಿಗದೇ ಇರೋ ಟೈಮಲ್ಲೂ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ತೀವಿ, ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೊಳ್ತೀವಿ ಅನ್ನೋ ಒಂದು ಬ್ಯೂಟಿಫುಲ್ ಜರ್ನಿನೇ ಒಂದು ಆಧ್ಯಾತ್ಮ. ಓಕೆನಾ? ಆ ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಗೊತ್ತಾ? ಒಂದು ಗ್ರ್ಯಾಟಿಟ್ಯೂಡ್.